ಹಾಯ್ ನಮಸ್ಕಾರ, ಕವನ ಸಂಚಿಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರಸಾದ್. ಇವತ್ತಿನ ಸಂಚಿಕೆಯಲ್ಲಿ ಮತ್ತೊಂದು ಚಂದದ ಕಥೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಇವತ್ತಿನ ಆ ಕಥೆಯ ಹೆಸರು ಮಾಂತ್ರಿಕ. ಹಾಗಿದ್ರೆ ತಡೆ ಯಾಕೆ ಸ್ನೇಹಿತರೆ, ಬನ್ನಿ ಶುರು ಮಾಡೋಣ. ಒಂದೊಂದು ಊರಿನ ಹೊರಗೆ ಗುಡ್ಡದ ಮೇಲೆ ಒಂದು ಕೋಟೆ ಇರುತ್ತೆ. ಆ ಕೋಟೆಯಲ್ಲಿ ಒಬ್ಬ ಮಾಂತ್ರಿಕ ವಾಸವಾಗಿರ್ತಾನೆ. ಅವನಿಗೆ ಹಲವಾರು ಮಂತ್ರತಂತ್ರಗಳು ತಿಳಿದಿರುತ್ತವೆ. ಜನರು ಮಂತ್ರವಿದ್ಯೆ ಕಲಿಯಲು ತಮ್ಮ ಮಕ್ಕಳನ್ನು ಅವನ ಬಳಿಗೆ ಕಳಿಸ್ತಾ ಇರ್ತಾರೆ. ಒಮ್ಮೆ ಮಾಂತ್ರಿಕ ಎಲ್ಲೋ ಹೋಗಬೇಕಿತ್ತು. ಅವನು ಒಂದು ಪಿಂಗಾಣಿ ಪಾತ್ರೆಯ ಮೇಲೆ ಇನ್ನೊಂದು ಪಾತ್ರೆಯನ್ನು ಕೌಚಿ ಇಟ್ಟು ಶಿಷ್ಯರನ್ನು ಕರೆದು ತಾನು ಮರಳಿ ಬರುವ ತನಕ ಅದನ್ನು ನೋಡಿಕೊಳ್ಳುವಂತೆ ಹೇಳಿ ಹೋಗ್ತಾನೆ. ಯಾವ ಕಾರಣಕ್ಕೂ ಪಾತ್ರೆಯನ್ನು ಎತ್ತಿ ನೋಡಬಾರದು ಎಂದು ಎಚ್ಚರ ಹೇಳಿ ಹೊರಟೋಗ್ತಾನೆ. ಮಕ್ಕಳು ಪಾತ್ರೆಗಳ ಸುತ್ತ ಕುಳಿತಿರ್ತಾರೆ. ಅವುಗಳ ಒಳಗೇನಿದೆ ಎಂದು ತಿಳಿಯುವ ಕುತೂಹಲ ಅವರಿಗೆ ಬಹಳ ಕಾಡುತ್ತೆ. ಒಬ್ಬ ಹುಡುಗ ಧೈರ್ಯ ಮಾಡಿ ಮೇಲಿನ ಪಾತ್ರೆಯನ್ನು ಎತ್ತಿ ನೋಡ್ತಾನೆ. ಕೆಳಗಿನ ಪಾತ್ರೆಯಲ್ಲಿ ನೀರು ತುಂಬಿರುತ್ತೆ. ಅದರ ನಡುವೆ ಒಂದು ಪುಟ್ಟ ಹಡಗು ಇರುತ್ತೆ. ಬಿದಿರಿನಿಂದ ತಯಾರಿಸಿದ್ದ ಈ ಹಡಗಿನ ಕೂವೆಯ ಕಂಬ, ಹಾಯಿಗಳು, ಹುಟ್ಟುಗಳು ನೈಜವಾಗಿ ಕಾಣಿಸ್ತಾ ಇರುತ್ತೆ. ಮಕ್ಕಳು ಅದನ್ನು ಕೈಯಲ್ಲಿ ಅತ್ತಿತ್ತ ತಳತೊಡಗಿರುತ್ತಾರೆ. ನೂಕುಲಗ್ಗಿನಲ್ಲಿ ಹಡಗು ಅಡಿಮೇಲಾಗಿ ಪಾತ್ರೆಯಿಂದ ಕೆಳಗೆ ಬೀಳುತ್ತೆ. ಅವರು ಬೇಗನೆ ಅದನ್ನು ಸರಿಪಡಿಸಿ ಅದರ ಮೇಲೆ ಇನ್ನೊಂದು ಪಾತ್ರೆಯನ್ನು ಮೊದಲಿನಂತೆ ಇರಿಸಿಬಿಡ್ತಾರೆ. ಅಷ್ಟರಲ್ಲಿ ಮಾಂತ್ರಿಕ ಅಲ್ಲಿಗೆ ತಲುಪಿರ್ತಾನೆ. ಅವನು ಭಾರಿ ಕೋಪದಲ್ಲಿದ್ದ. ಅವನು ಬಟ್ಟೆಗಳು ಒದ್ದೆಯಾಗಿ ನೀರು ಇಳಿತಾ ಇರುತ್ತೆ. ಪಾತ್ರೆ ಮುಟ್ಟಬೇಡಿ ಎಂದು ಎಚ್ಚರ ಹೇಳಿದ್ದೆ ಯಾರು ಅದನ್ನು ಮುಟ್ಟಿದ್ದರು ಎಂದು ಬಬ್ಬೆ ಹೊಡಿತಾ ಬರ್ತಾನೆ. ಇಲ್ಲ, ನಾವು ಮುಟ್ಟೇ ಇಲ್ಲ ಎಂದು ಮಕ್ಕಳು ಪದೇ ಪದೇ ಹೇಳ್ತಾ ಇರ್ತಾರೆ. ಮುಟ್ಟದಿದ್ದರೆ ಸಮುದ್ರದ ನಡುವೆ ನನ್ನ ಹಡಗು ಹೇಗೆ ಮುಳುಗಿತ್ತು ಎಂದು ಮಾಂತ್ರಿಕ ಕಿರುಚಾಡ್ತಾನೆ. ಮಕ್ಕಳು ಅವನ ಕೋಪಕ್ಕೆ ನೋಡಿ ನಡುಗುತ್ತಾ ನಿಲ್ತಾರೆ. ಕೊನೆಗೆ ಪಾತ್ರೆ ತೆಗೆದ ಮತ್ತು ಹಡಗು ಮುಳುಗಿಸಿದ ಹುಡುಗರ ಹೆಸರು ಹೇಳ್ತಾರೆ. ಮಾಂತ್ರಿಕ ಏನೋ ಮಂತ್ರ ಹೇಳಿ ಅವರ ಮೇಲೆ ನೀರು ಎರಚಿ ಬಿಡ್ತಾನೆ. ಅವರಿಬ್ಬರು ಹಂದಿಗಳಾಗಿ ಬದಲಾಗ್ತಾರೆ. ಅವುಗಳನ್ನು ಹಂದಿಗಳ ದೊಡ್ಡಿಗೆ ಹಾಕಲು ಹೇಳಿ ಮಾಂತ್ರಿಕ ತನ್ನ ಕೋಣೆಗೆ ನಡೀತಾನೆ. ಮರುದಿನ ಎಲ್ಲ ಹಂದಿಗಳ ಜೊತೆಗೆ ಅವುಗಳನ್ನು ಕಸಾಯಿಖಾನೆಗೆ ಕಳಿಸ್ತಾನೆ. ಇನ್ನೊಮ್ಮೆ ಮಾಂತ್ರಿಕ ಒಂದು ಹಣತೆಯಲ್ಲಿ ದೀಪ ಉರಿಸಿ ಅದು ಆರದಂತೆ ನೋಡಿಕೊಳ್ಳಬೇಕು ಎಂದು ಶಿಷ್ಯರಿಗೆ ಹೇಳಿ ಹೊರಟೋಗ್ತಾನೆ. ಮಕ್ಕಳು ಸರತಿಯ ಪ್ರಕಾರ ಅದಕ್ಕೆ ಕಾವಲು ನಿಲ್ತಾರೆ. ಒಬ್ಬ ಹುಡುಗ ಸರತಿ ಬಂದಾಗ ಅವನು ಹಣತೆಯನ್ನು ನೋಡುತ್ತಾ ನಿದ್ದೆ ಹೋಗ್ತಾನೆ. ಅವನಿಗೆ ಎಚ್ಚರವಾದಾಗ ದೀಪ ಆರಿ ಹೋಗಿರುತ್ತೆ. ಅವನು ಲಘುಬಗೆಯಿಂದ ದೀಪ ಉರಿಸಿದ. ಅಷ್ಟರಲ್ಲಿ ಮಾಂತ್ರಿಕ ಮರಳಿ ಬರ್ತಾನೆ. ಯಾರಲ್ಲಿ ದೀಪ ನೋಡಿಕೊಳ್ಳಲು ಹೇಳಿದ್ದೆ, ಯಾಕೆ ಆರಿ ಹೋಯಿತು ಎಂದು ಹೇಳುತ್ತಾ ಗದರಿಸ್ತಾನೆ. ಇಲ್ಲ, ದೀಪ ಆರಿಯೇ ಇಲ್ಲ ಎಂದು ಕಾವಲಿಗೆ ನಿಂತ ಹುಡುಗ ಸುಳ್ಳು ಹೇಳ್ತಾನೆ. ದೀಪ ಆರದಿದ್ದರೆ ನಾನು ಕಾಡಿನ ನಡುವೆ ಕಗ್ಗತ್ತಲಲ್ಲಿ 10 ಮೈಲು ಯಾಕೆ ನಡಿಬೇಕಾಯಿತು ಎಂದು ಗದರಿಸುತ್ತಾ ಮಾಂತ್ರಿಕ ಅವನ ಮೇಲೆ ಮಂತ್ರದ ನೀರು ಎರಚ್ತಾನೆ. ಹುಡುಗ ಹಂದಿಯಾಗಿ ಬದಲಾಗಿ ಹೋಗ್ತಾನೆ. ಮಾಂತ್ರಿಕ ಅವನನ್ನು ಸಹ ಕಸಾಯಿಖಾನೆಗೆ ಕಳಿಸ್ತಾನೆ. ಕೆಲವು ವರ್ಷಗಳ ಬಳಿಕ ಆ ಮಕ್ಕಳ ಹೆತ್ತವರಿಗೆ ಉಳಿದ ಮಕ್ಕಳಿಂದ ವಿಷಯ ತಿಳಿದು ಹೋಗುತ್ತೆ. ಅವರು ಊರಿನ ದಂಡನಾಯಕನ ಬಳಿಗೆ ಹೋಗಿ ದೂರು ಕೊಡ್ತಾರೆ. ದಂಡನಾಯಕನಿಗೆ ಮಾಂತ್ರಿಕನ ಬಗ್ಗೆ ಭಯ ಇರುತ್ತೆ. ಆದರೆ ಅವನು ಏನಾದರೂ ಕ್ರಮ ತೆಗೆದುಕೊಳ್ಳಲೇಬೇಕಿತ್ತು. ಹೀಗಾಗಿ ದೊಡ್ಡ ಸೈನ್ಯದ ಜೊತೆಗೆ ಹೋಗಿ ಕೋಟೆಯೊಳಗೆ ನುಗ್ತಾನೆ. ಮಾಂತ್ರಿಕ ಅವನ ಹೆಂಡತಿ ಮತ್ತು ಮಗನನ್ನು ಸೆರೆ ಹಿಡಿತಾನೆ. ಅವರ ಕಣ್ಣುಗಳಿಗೆ ಪಟ್ಟಿ ಕಟ್ಟಿ ಕೈಕಾಲುಗಳಿಗೆ ಸಂಕುಲ ಬಿಗಿದು ಕಬ್ಬಿಣದ ಪಂಜರದೊಳಗೆ ಹಾಕ್ತಾನೆ. ಮಾಂತ್ರಿಕನನ್ನು ರಾಜಧಾನಿಗೆ ಒಯ್ಯಬೇಕೆಂದು ಚಕ್ರವರ್ತಿಯ ಆಜ್ಞೆ ಬರುತ್ತೆ. ದಂಡನಾಯಕ ಮಾಂತ್ರಿಕ ಅವನ ಹೆಂಡತಿ ಮತ್ತು ಮಗನನ್ನು ಗಾಡಿಯಲ್ಲಿ ಏರಿಸಿ ಬಲವಾದ ರಕ್ಷಣೆಯೊಡನೆ ತಾನೇ ರಾಜಧಾನಿಗೆ ಸಾಗಿಸ್ತಾನೆ. ದಾರಿ ಬೆಟ್ಟಗುಡ್ಡಗಳ ನಡುವೆ ಸಾಗಿರುತ್ತೆ. ಒಂದೆಡೆ ಒಬ್ಬ ರಾಕ್ಷಸ ಅವನಿಗೆ ಎದುರಾಕಿರ್ತಾನೆ. ಅವನು ಬೆಟ್ಟದಷ್ಟು ದೊಡ್ಡದಾಗಿದ್ದ. ಅವನ ಕಣ್ಣುಗಳು ದೊಡ್ಡ ತಟ್ಟೆಗಳಂತೆ ಇದ್ದವು. ಬಾಯಿ ಗುಹೆಯಂತೆ ಇತ್ತು. ಹಲ್ಲುಗಳು 1 ಅಡಿ ಉದ್ದವಾಗಿರುತ್ತೆ. ಸೈನಿಕರು ಅವನನ್ನು ನೋಡಿ ಭಯದಿಂದ ನಡುಗುತ್ತಾ ನಿಲ್ತಾರೆ. ದಂಡನಾಯಕ ಮಾಂತ್ರಿಕನ ಬಳಿ ಹೋಗಿ ಇವನು ಯಾರೋ ಮಾಯಾವಿಯಂತೆ ಕಾಣಿಸ್ತಾನೆ, ಇವನನ್ನು ತಡೆಯುವ ಉಪಾಯ ಏನಾದರೂ ಇದೆಯೇ ಎಂದು ಕೇಳ್ತಾನೆ. ಇದು ಬೆಟ್ಟದ ರಾಕ್ಷಸ. ಇವನನ್ನು ಎದುರಿಸಲು ನನ್ನ ಮಗನಿಗೆ ಸಾಧ್ಯವಿದೆ, ಅವನನ್ನು ಕಳಿಸಿ ಎಂದ ಮಾಂತ್ರಿಕ. ದಂಡನಾಯಕ ಮಾಂತ್ರಿಕನ ಮಗನ ಸಂಕೋಲೆಗಳನ್ನು ಬಿಚ್ಚಿ ರಾಕ್ಷಸನ ಮುಂದೆ ಕಳಿಸಿದ್ದಾನೆ. ಹುಡುಗ ಒಂದು ಈಟಿಯನ್ನು ಎತ್ತಿ ಭಯಂಕರವಾಗಿ ಕೂಗುತ್ತಾ ರಾಕ್ಷಸನತ್ತ ಓಡ್ತಾನೆ. ರಾಕ್ಷಸ ಅವನನ್ನು ಹಿಡಿದು ಬಾಯಿಯೊಳಗೆ ಹಾಕಿ ನುಂಗಿ ಬಿಡ್ತಾನೆ. ಮಗ ತೀರಿಸಿಕೊಂಡ ಸುದ್ದಿ ತಿಳಿದಾಗ ಮಾಂತ್ರಿಕ ಕಣ್ಣೀರು ಹಾಕ್ತಾನೆ. ಈ ರಾಕ್ಷಸ ನಾನು ಯೋಚನೆ ಮಾಡೋದಕ್ಕಿಂತ ಹೆಚ್ಚು ಬಲಶಾಲಿಯಾಗಿದ್ದಾನೆ. ಇವನನ್ನು ಮಣಿಸಲು ನನ್ನ ಹೆಂಡತಿಯನ್ನು ಕಳಿಸಬೇಕಿತ್ತು ಎಂದು ವ್ಯಥೆ ಪಡ್ತಾನೆ. ದಂಡನಾಯಕ ಮಾಂತ್ರಿಕನ ಹೆಂಡತಿಯನ್ನು ಬಿಡುಗಡೆ ಮಾಡ್ತಾನೆ. ಅವಳು ಕರ್ಕಶವಾಗಿ ಕೂಗುತ್ತಾ ರಾಕ್ಷಸನತ್ತ ಓಡ್ತಾಳೆ. ರಾಕ್ಷಸ ಅವಳನ್ನು ಸಹ ಅನಾಮತ್ತಾಗಿ ಹಿಡಿದು ಬಾಯಿಯೊಳಗೆ ಹಾಕಿ ನುಂಗಿ ಬಿಡ್ತಾನೆ. ರಾಕ್ಷಸನ ಬಾಯಿಂದ ಹೊಗೆ ಬರತೊಡಗುತ್ತೆ. ಅವನು ಬಗ್ಗಿ ಸೈನಿಕರತ್ತ ಕೆಕ್ಕರಿಸಿ ನೋಡ್ತಾನೆ. ಮಾಂತ್ರಿಕನ ದುಃಖಕ್ಕೆ ಪಾರವೇ ಇರಲಿಲ್ಲ. ರಾಕ್ಷಸ ನನ್ನ ಮಗನನ್ನು ಕೊಂದ, ನನ್ನ ಹೆಂಡತಿಯನ್ನು ಕೊಂದ, ಅವನಿಗೆ ಶಿಕ್ಷೆ ಆಗಲೇಬೇಕು. ಅವನಿಗೆ ಶಿಕ್ಷೆ ಕೊಡಲು ನನಗೆ ಮಾತ್ರ ಸಾಧ್ಯ. ನಾನೊಬ್ಬನೇ ಅವನನ್ನು ಕತ್ತರಿಸಿ ಹಾಕಬಲ್ಲೆ ಎಂದು ಅರಚ್ತಾನೆ. ಅವನನ್ನು ಬಿಡುಗಡೆ ಮಾಡದೆ ದಂಡನಾಯಕನಿಗೆ ಬೇರೆ ಮಾರ್ಗವೇ ಇರಲಿಲ್ಲ. ಮಾಂತ್ರಿಕ ಒಂದು ಖಡ್ಗ ಹಿಡಿದುಕೊಂಡು ಏನೋ ಮಂತ್ರ ಹೇಳುತ್ತಾ ರಾಕ್ಷಸನತ್ತ ನುಗ್ಗಿ ಬರ್ತಾನೆ. ಅವರಿಬ್ಬರ ನಡುವೆ ಘೋರ ಯುದ್ಧ ನಡೆಯುತ್ತೆ. ದಂಡನಾಯಕ ಮತ್ತು ಸೈನಿಕರು ಈ ಯುದ್ಧವನ್ನು ಬೆಕ್ಕಸ ಬೆರಗಾಗಿ ನೋಡ್ತಾರೆ. ಕೊನೆಗೆ ಮಾಂತ್ರಿಕನನ್ನು ಸಹ ರಾಕ್ಷಸ ಹಿಡಿದು ತನ್ನ ಬಾಯಿಯೊಳಗೆ ನುಂಗಿ ಬಿಡ್ತಾನೆ.
ನಗುತ್ತಾ ಹೊಟ್ಟೆಗೆ ಉಜ್ಜುತ್ತಾ ಗುಡ್ಡಗಳ ಆಚೆ ನಡೆದುಕೊಂಡು ಹೋಗ್ತಾನೆ. ದಂಡನಾಯಕ ಒಬ್ಬ ದೂತನ ಕೈಯಲ್ಲಿ ಚಕ್ರವರ್ತಿಗೆ ಸಂದೇಶ ಗಳಿಸಿ ತನ್ನ ಊರಿಗೆ ಮರಳುತ್ತಾನೆ. ಕೆಲವು ದಿನಗಳ ಬಳಿಕ ಮಾಂತ್ರಿಕನನ್ನು ದೂರದ ಒಂದು ಪಟ್ಟಣದಲ್ಲಿ ಯಾರೋ ಯಾತ್ರಿಕರು ನೋಡಿದ ಸುದ್ದಿ ಬರುತ್ತೆ. ಇದೆಲ್ಲ ಮಾಂತ್ರಿಕನ ಮಾಯೆ, ಅವನ ತನಗೆ ಮೋಸ ಮಾಡಿ ಪರಾರಾಗಿದ್ದಾನೆ ಎಂದು ದಂಡನಾಯಕನಿಗೆ ಆ ಕ್ಷಣಕ್ಕೆ ಹೊಳೆಯುತ್ತೆ. ಇದು ಇವತ್ತಿನ ಕಥೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಬೈ ಬಾಯ್.